ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ 8,000 ರೂಪಾಯಿ ನಿಮ್ಮ ಖಾತೆಗೆ ಜಮಾ ಆಗಲಿದೆ. ಹೌದು, 4 ಕಂತಿನ ಹಣ ಯಾವಾಗ ಬರುತ್ತೆ, ಹೇಗೆ ಬರುತ್ತೆ, ಕಂಪ್ಲೀಟ್ ಅಪ್ಡೇಟ್ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ. ವಿಡಿಯೋ ಕೊನೆಯಲ್ಲಿ ನೋಡೋಣ. ಅದೇ ರೀತಿ PM ಕಿಸಾನ್ ಯೋಜನೆ ಅಡಿಯಲ್ಲಿನ 21ನೇ ಕಂತಿನ ಹಣ ಯಾಕೆ ಬರ್ತಾ ಇಲ್ಲ, ಈ ತಪ್ಪು ನೀವು ಮಾಡಿದರೆ ನಿಮಗೂ ಸಹ ಹಣ ಸಿಗಲ್ಲ. ಬನ್ನಿ ಹೊಸ ನಿಯಮವನ್ನು ನಾವು ನೋಡೋಣ. ಅದೇ ರೀತಿ ಡಿಸೆಂಬರ್ ಮೊದಲ ವಾರದಿಂದನೇ ಆಧಾರ್ ಕಾರ್ಡ್ ಮೇಲೆ ಹೊಸ ರೂಲ್ಸ್ಗಳು ಜಾರಿಗೆ ಬರ್ತಾ ಇದೆ. ನಿಮ್ಮ ಬಳಿ ರೇಷನ್ ಕಾರ್ಡ್ ಇದ್ರೆ ನಿಮಗೂ ಸಹಿತ ಒಂದು ಹೊಸ ಅಪ್ಡೇಟ್ ಅಂತ ಹೇಳ್ಬೋದು. ಹಾಗೂ SBI ಅಲ್ಲಿ ನಿಮ್ಮ ಖಾತೆ ಇದ್ದರೆ ನಿಮಗೂ ಸಹಿತ ಹೊಸ ಸುದ್ದಿನೇ ಈ ಒಂದು ಡಿಸೆಂಬರಲ್ಲಿ ಬರ್ತಾ ಇದೆ. LPG ಗ್ಯಾಸ್ ಸಿಲಿಂಡರ್ ನೀವು ಸಹಿತ ಬಳಸ್ತಾ ಇದ್ದರೆ ಬೆಲೆಯಲ್ಲಿ ಬದಲಾವಣೆ ಆಗಿದೆ. ಡಿಸೆಂಬರ್ ತಿಂಗಳಿಂದ ಏನೆಲ್ಲ ಬೆಲೆ ಬದಲಾವಣೆ ಆಗಿದೆ ಅಂತ ಕಂಪ್ಲೀಟ್ ಅಪ್ಡೇಟ್ ವಿಡಿಯೋದಲ್ಲಿ ನೋಡೋಣ. ವಿಡಿಯೋನ ಕೊನೆವರೆಗೂ ನೋಡಿ. ಅದೇ ರೀತಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ಥರ ನಿಮಗೆ ಪ್ರತಿನಿತ್ಯ ಸುದ್ದಿಗಳು ಬರ್ತಾನೆ ಇರುತ್ತೆ. ಈ ಒಂದು ಡಿಸೆಂಬರ್ ತಿಂಗಳು ಮೊದಲನೇ ವಾರದಿಂದಲೇ ಹೊಸ ರೂಲ್ಸ್ಗಳು ಜಾರಿಗೆ ಬಂದಿದೆ. ಹೌದು, ಆಧಾರ್ ಕಾರ್ಡ್ ನಿಮ್ಮ ಬಳಿ ಇದ್ದರೆ ನೀವು ಸಹ ಕಮೆಂಟಲ್ಲಿ ಯಾವೆಲ್ಲ ಊರಿಂದ ನೋಡ್ತಾ ಇದ್ದೀರ ಅಂತ ಕಮೆಂಟ್ ಮಾಡಿ. ಆಧಾರ್ ಕಾರ್ಡ್ ಮೇಲೆ ಒಂದು ಪ್ರಮುಖವಾಗಿ ಬದಲಾವಣೆಯನ್ನು ಮಾಡಲಾಗಿದೆ. ಹೌದು, ಭಾರತದ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಆಧಾರ್ ಕಾರ್ಡ್ಗೆ ಪ್ರಮುಖ ಬದಲಾವಣೆಗಳನ್ನು ಈಗ ಪರಿಗಣಿಸುತ್ತಿದ್ದಾರೆ. ಹೌದು, ಇದು ಹೊಂದಿರುವ ಫೋಟೋ ಮತ್ತು QR ಕೋಡ್ ಅನ್ನು ಮಾತ್ರ ಪ್ರದರ್ಶಿಸುತ್ತಿದೆ. ನಿಮ್ಮ ಹೆಸರು, ವಿಳಾಸ ಮತ್ತು 12 ಅಂಕಿಯ ಆಧಾರ್ ಸಂಖ್ಯೆಯನ್ನ ವೈಯಕ್ತಿಕ ವಿವರಗಳನ್ನು ಆಧಾರ್ ಕಾರ್ಡ್ನಿಂದ ತೆಗೆದು ಹಾಕಲಾಗುತ್ತಿದೆ. ಹೌದು, ತುಂಬಾ ಜನರು ಆಧಾರ್ ಕಾರ್ಡ್ ಮೇಲಿನ ಡೇಟಾವನ್ನ ದುರುಪಯೋಗವನ್ನ ತಡೆಗಟ್ಟಲು ಈ ಒಂದು ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ. ಹೌದು, ತುಂಬಾ ಜನರು ಹೋಟೆಲ್ ಅವರು ತಮ್ಮ ದುರುಪಯೋಗವನ್ನು ಪಡೆದುಕೊಳ್ತಿದ್ದಾರೆ. ಆಧಾರ್ ಕಾರ್ಡ್ ಅನ್ನು ತಗೊಂಡು ಇವೆಂಟ್ ಆಯೋಜಕರು ಮತ್ತು ಇತರ ಸಂಸ್ಥೆಗಳು ಬಳಸುವ ಅಕ್ರಮ ಆಫ್ಲೈನ್ ಪರಿಶೀಲನೆ ವಿಧಾನಗಳನ್ನು ತೆಗೆಯಲು ಡಿಸೆಂಬರ್ ಇಂದ ಈ ಒಂದು ಯೋಜನೆಯಲ್ಲಿ ಹೊಸ ನಿಯಮವನ್ನು ಜಾರಿಗೆ ತಂದಿದ್ದಾರೆ. ಇನ್ನು ಮುಂದೆ ನೀವು ಸಹಿತ ಹೋಟೆಲ್ಗಳಿಗೆ ಅದೇ ರೀತಿ ರೆಸಾರ್ಟ್ಗಳಿಗೆ ಹೋದಾಗ ಆಧಾರ್ ಕಾರ್ಡನ್ನು ಕೇಳಿದರೆ ನಿಮಗೂ ಸಹ ಯಾವುದೇ ರೀತಿ ತೊಂದರೆ ಆಗುವುದಿಲ್ಲ. ಎಲ್ಲ ನಿಮ್ಮ ಡೀಟೇಲ್ಸನ್ನು ಆಧಾರ್ ಕಾರ್ಡಿಂದ ರಿಮೂವ್ ಮಾಡಲಾಗುವುದು ಎಂದು CEO ಭುವನೇಶ್ ಕುಮಾರ್ ಅವರು ನಿಮಗೆ ಕಂಪ್ಲೀಟ್ ಆಗಿ ಅಪ್ಡೇಟನ್ನು ಕೊಟ್ಟಿದ್ದಾರೆ. ನೀವೇನಾದರೂ ಪ್ರತಿನಿತ್ಯ ಫೋನ್ಪೇ, ಗೂಗಲ್ ಪೇ, UPI ಬಳಸ್ತಿದ್ರೆ ಡಿಸೆಂಬರ್ನಲ್ಲಿ UPI ನಿಯಮಗಳು ಸಹಿತ ತುಂಬಾ ಚೇಂಜಸ್ ಆಗ್ತಾ ಇದೆ. ಹೌದು, ಡಿಸೆಂಬರ್ನಲ್ಲಿ UPI ನಿಯಮಗಳು ಸಹ ಪ್ರಕಾರ ಕೂಲಂಕಷ ಪರೀಕ್ಷೆಗೆ ಒಳಗಾಗಿವೆ. ಹೌದು, ಡಿಸೆಂಬರ್ 31, 2025ರಿಂದ ಜಾರಿಗೆ ಬರಲಿರುವ ಹೊಸ UPI ನಿಯಮಗಳು ಬಳಕೆದಾರರು ತಮ್ಮ ಎಲ್ಲ ಆಟೋಪೇ ಮ್ಯಾಂಡೇಟರಿಗಳನ್ನು ಒಂದೇ UPI ಅಪ್ಲಿಕೇಶನ್ನಿಂದ ನಿರ್ವಹಿಸಲು ಅನುವು ಮಾಡಿಕೊಡುತ್ತಿದೆ. ಹೌದು, ಭಾರತೀಯ ರಾಷ್ಟ್ರೀಯ ಪಾವತಿ ನಿಗಮ ಘೋಷಿಸಿದ ಈ ಬದಲಾವಣೆಯು ಬಳಕೆದಾರರಿಗೆ ಈ ಒಂದು ಮ್ಯಾಂಡೇಟ್ಗಳನ್ನು ಒಂದು ಅಪ್ಲಿಕೇಶನ್ನಿಂದ ಇನ್ಮುಂದೆ ವರ್ಗಾಯಿಸಲು ಅನುವು ಮಾಡಿಕೊಟ್ಟಿದೆ ಎಂದು ತಿಳಿಸಿದ್ದಾರೆ. ಕೆಲವು ವಹಿವಾಟುಗಳಿಗೆ ಫೇಸ್ ಮತ್ತು ಬಯೋಮೆಟ್ರಿಕ್ ದೃಢೀಕರಣವನ್ನು ಮತ್ತು ಹೊಸ ಭದ್ರತಾ ವೈಶಿಷ್ಟ್ಯಗಳನ್ನು ಪರಿಚಯ ಮಾಡಲಾಗುವುದು ಎಂದು ನಿಮಗೆ 2 ಹೊಸ ನಿಯಮಗಳನ್ನು UPI ಬಳಸುವವರಿಗೆ ತಂದಿದ್ದಾರೆ. ಈ ಒಂದು ಡಿಸೆಂಬರ್ ತಿಂಗಳಿಂದನೇ ಈ ಒಂದು ನಿಯಮಗಳು ಜಾರಿಗೆ ಬರ್ತಾ ಇದೆ. SBI ಬ್ಯಾಂಕಲ್ಲಿ ನಿಮ್ಮ ಖಾತೆ ಇದ್ದರೆ ನಿಮಗಾಗಿ ಬಂದಿದೆ ಹೊಸ ರೂಲ್ಸ್. ಹೌದು, ಭಾರತದ ಅತಿದೊಡ್ಡ ಬ್ಯಾಂಕ್ SBI ಬ್ಯಾಂಕಲ್ಲಿ ನಾಳೆಯಿಂದ ಡಿಸೆಂಬರ್ ಮೊದಲನೇ ವಾರದಿಂದ ತನ್ನ ಡಿಜಿಟಲ್ ಬ್ಯಾಂಕಿಂಗ್ ಸೇವೆಗಳ ಪ್ರಮುಖ ಪರಿಶೀಲನೆಯನ್ನು ಒಳಗಾಗಿದೆ. ಹೌದು, ಬ್ಯಾಂಕಿನ ಆನ್ಲೈನ್ SBI ಮತ್ತು ಯೋನೋ ಲೈಟ್ ಪ್ಲಾಟ್ಫಾರ್ಮ್ಗಳಲ್ಲಿ M-Cash ಸೇವೆಯನ್ನು ಸ್ಥಗಿತಗೊಳಿಸಲಾಗುವುದು. SBI ಡಿಸೆಂಬರ್ 2025ರ ಅಂತ್ಯದ ವೇಳೆಯಲ್ಲಿ ತನ್ನ ಹೊಸ ಯೋನೋ 2.0 ಅಪ್ಲಿಕೇಶನ್ ಅನ್ನು ಸಹಿತ ಪ್ರಾರಂಭಿಸುವ ನಿರೀಕ್ಷೆಯಲ್ಲಿದೆ. M-Cash ಸೇವೆಯ ಮೂಲಕ ಗ್ರಾಹಕರು ಸ್ವೀಕರಿಸುವವರ ಮೊಬೈಲ್ ಸಂಖ್ಯೆ ಅಥವಾ ಇಮೇಲ್ ಐಡಿಯನ್ನು ಬಳಸಿಕೊಂಡು ಫಲಾನುಭವಿಗಳು ನೋಂದಣಿ ಇಲ್ಲದೆ ಹಣವನ್ನು ಕಳಿಸಬಹುದು. ಈಗ ಈ ಒಂದು ಸೇವೆಯನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಲಾಗುವುದು ಎಂದು ಈ ಒಂದು ಹೊಸ ರೂಲ್ಸನ್ನು SBI ಬ್ಯಾಂಕ್ ಹೋಲ್ಡರ್ಗೆ ಒಂದು ಅಪ್ಡೇಟನ್ನು ಕೊಟ್ಟಿದೆ. ಡಿಸೆಂಬರ್ 1ರಿಂದನೇ ಈ ಒಂದು ರೂಲ್ ಸಹಿತ ಜಾರಿಗೆ ಬಂದಿದೆ. ಅದೇ ರೀತಿ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹಣ ಕಾಯ್ತಾ ಇದ್ದೀರಾ, ನಿಮಗೂ ಸಹಿತ ಹಣ ಬಂದಿಲ್ಲ, ಅವ್ರಿಗಾಗಿ ಬಂದಿದೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್. ಹೌದು, ತುಂಬ ಜನರಿಗೆ 3 ಕಂತಿನ ಹಣ ಬಂದಿಲ್ಲ, 4 ಕಂತಿನ ಹಣ ಬಂದಿಲ್ಲ ಅಂತ ಹಲವಾರು ಜನರು ಕಮೆಂಟ್ಸ್ ಮಾಡ್ತಾ ಇದ್ರು. ಅವ್ರಿಗಾಗಿ ಬಂದಿದೆ ಒಂದು ಗುಡ್ ನ್ಯೂಸ್. ಹೌದು, ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ಟೋಟಲ್ ಆಗಿ ನಿಮ್ಮ ಖಾತೆಗೆ 8,000 ರೂಪಾಯಿ ಜಮಾ ಆಗಲಿದೆ. ಹೌದು, 4 ಕಂತಿನ ಹಣ ಡಿಸೆಂಬರ್ ತಿಂಗಳಲ್ಲಿ ಜಮಾ ಆಗಲಿದೆ. ಯಾರೆಲ್ಲ ನಿಮ್ಮ ಬ್ಯಾಂಕ್ಗೆ ಭೇಟಿ ನೀಡಿ ನಿಮ್ಮ ಬ್ಯಾಂಕ್ ಅಕೌಂಟನ್ನು ಚೆಕ್ ಮಾಡಿಕೊಳ್ಳಿ, ನಿಮಗೂ ಸಹಿತ ಹಣ ಡಿಸೆಂಬರ್ ತಿಂಗಳಲ್ಲೇ ಬರಲಿದೆ.
ಇನ್ನೂ ಆದರೂ ಬಂದಿಲ್ವಾ ಕಮೆಂಟಲ್ಲಿ ನಿಮ್ಮ ಊರಿನ ಹೆಸರನ್ನು ತಿಳಿಸಿ ಹಾಗೂ ಸಬ್ಸ್ಕ್ರೈಬ್ ಆಗಿ ನಿಮಗೂ ಸಹ ಕಂಪ್ಲೀಟ್ ಅಪ್ಡೇಟ್ ಸಿಗುತ್ತೆ. ಆದರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಯಾರೆಲ್ಲ ಹಣವನ್ನು ರೆಗ್ಯುಲರ್ ಆಗಿ ಪಡೀತಿದ್ದಾರೆ, ಫಲಾನುಭವಿಗಳಿಗೆ 4 ತಿಂಗಳಿನ ಹಣ ಬಂದಿಲ್ಲ ಅಂಥವ್ರಿಗೆ ಇದೇ ಡಿಸೆಂಬರ್ ತಿಂಗಳಲ್ಲಿ 8,000 ರೂಪಾಯಿ ಟೋಟಲ್ ಆಗಿ ಜಮಾ ಆಗಲಿದೆ. ನಿಮಗೂ ಸಹ ಹಣ ಬರುತ್ತೆ, ಬಂದ ತಕ್ಷಣ ನಮಗೆ ಕಮೆಂಟಲ್ಲಿ ತಪ್ಪದೇ ತಿಳಿಸಿ. ಭಾರತದಲ್ಲಿ ಪೆಟ್ರೋಲಿಯಂ ಕಂಪನಿಗಳು ಪ್ರತಿ ತಿಂಗಳು ಮೊದಲನೇ ದಿನದಂದು LPG ಸಿಲಿಂಡರ್ ಬೆಲೆಯನ್ನು ಪರಿಶೀಲನೆ ಮಾಡ್ತಾರೆ. ಆದ ಕಾರಣದಿಂದ ಪ್ರತಿ ತಿಂಗಳಿನ ಮೊದಲನೇ ದಿನದಿಂದ LPG ಗ್ಯಾಸ್ ಸಿಲಿಂಡರ್ ಬೆಲೆಯಲ್ಲಿ ಬದಲಾವಣೆ ಆಗಲಿದೆ. ಹೌದು, ನವೆಂಬರ್ ತಿಂಗಳಲ್ಲಿ ಬೆಲೆಯಲ್ಲಿ ಇಳಿಕೆ ಆಗಿತ್ತು, ಆದರೆ ಈಗ ಬೆಲೆಯಲ್ಲಿ ಏರಿಕೆ ಆಗುವ ಸಾಧ್ಯತೆ ಇದೆ. ಹೌದು, ಈ ಒಂದು ಪ್ರತಿ ಗ್ಯಾಸ್ ಸಿಲಿಂಡರ್ ಬೆಲೆಯನ್ನು ಸುಮಾರು 6 ರೂಪಾಯಿ 50 ಪೈಸೆಯಷ್ಟು ಹೆಚ್ಚಿಗೆ ಮಾಡಲಾಗುವುದೆಂದು ನಿಮಗೆ ಒಂದು ಅಪ್ಡೇಟ್ ಬಂದಿದೆ ಫ್ರೆಂಡ್ಸ್. ಹೌದು, ಇದೇ ಮೊದಲನೇ ವಾರದಿಂದ LPG ಸಿಲಿಂಡರ್ ಬೆಲೆಯಲ್ಲಿ ಏರಿಕೆ ಆಗ್ತಾ ಇದೆ. ಪ್ರತಿ ತಿಂಗಳು ಏರಿಕೆ ಇಳಿಕೆ ಆಗ್ತಾನೆ ಇರುತ್ತೆ, ಆದರೆ ಈ ತಿಂಗಳು ಏರಿಕೆ ಆಗಿದೆ ಅಂತ ಅಪ್ಡೇಟ್ ಬಂದಿದೆ. ನಿಮ್ಮ ಬಳಿ BPL ಕಾರ್ಡ್, ರೇಷನ್ ಕಾರ್ಡ್ ಇದ್ದರೆ ನಿಮಗಾಗಿ ಬಂದಿದೆ ಒಂದು ಶಾಕಿಂಗ್ ಸುದ್ದಿ. ನಿಮ್ಮ ರೇಷನ್ ಕಾರ್ಡ್ ಸಹ ರದ್ದಾಗಬಹುದು, ಅದರಿಂದ ನೀವು ಸಹ ಉಪಾಯವನ್ನು ಪಡೆದುಕೊಳ್ಬಹುದು. ಹೇಗೆ ಬನ್ನಿ ನೋಡೋಣ. ತುಂಬ ಜನರು ಯಾರೆಲ್ಲ ಅರ್ಹರಿಲ್ಲ ಅಂಥವ್ರಿಗೆ ರಾಜ್ಯದಲ್ಲಿ 7,76,000 ರೇಷನ್ ಕಾರ್ಡ್ಗಳು ರದ್ದಾಗಿದೆ. ಹೌದು, ಯಾರೆಲ್ಲ ಸರ್ಕಾರಿ ನೌಕರಿ ಹೊಂದಿರ್ತೀರಾ, ಅದೇ ರೀತಿ ವಾಹನಗಳನ್ನು ಹೊಂದಿರ್ತೀರಾ, ಆದಾಯ ತೆರಿಗೆಯನ್ನು ತುಂಬ್ತಾ ಇರ್ತೀರಾ, ಅಂಥವ್ರಿಗೆ ಇನ್ನು ಮುಂದೆ ರೇಷನ್ ಸಿಗಲ್ಲ. ಹೌದು, ನೀವು ಏನಾದರೂ ಅರ್ಹರಿಲ್ಲ ಅಂದರೆ ನಿಮ್ಮ ರೇಷನ್ ಕಾರ್ಡ್ ಸಹ ರದ್ದಾಗಬಹುದು. ಸರ್ಕಾರದಿಂದ ಒಂದು ಅಪ್ಡೇಟ್ ಬಂದಿದೆ, ಒಂದು ಪಟ್ಟಿ ಬಂದಿದೆ. ಆ ಒಂದು ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದ್ದರೆ ನಿಮಗೂ ಸಹ ರೇಷನ್ ಸಿಗಲ್ಲ. ಬೇಗನೆ ಆ ಪಟ್ಟಿಯನ್ನು ಚೆಕ್ ಮಾಡಿಕೊಳ್ಳಿ. ಕಮೆಂಟಲ್ಲಿ BPL ಕಾರ್ಡ್ ಅಂತ ಟೈಪ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಆಗಿ. ನಿಮಗೂ ಸಹ ವಾಟ್ಸಪ್ಪಲ್ಲಿ ಒಂದು ಲಿಂಕ್ ಬರುತ್ತೆ, ಅದರಿಂದ ನೀವು ಸಹ ಚೆಕ್ ಮಾಡಿಕೊಳ್ಳಬಹುದು ನಿಮ್ಮ ಹೆಸರು ಅದರಲ್ಲಿ ಇದೆಯಾ ಇಲ್ವಾ ಅಂತ. ಅದರಲ್ಲಿ ಇದ್ದರೆ ನಿಮಗೂ ಸಹಿತ ಇನ್ನು ಮುಂದೆ ರೇಷನ್ ಸಿಗುವುದಿಲ್ಲ. ಯಾಕಂದರೆ ರಾಜ್ಯದಲ್ಲಿ 7 ಲಕ್ಷಕ್ಕಿಂತ ಹೆಚ್ಚು ಜನರದ್ದು ರೇಷನ್ ರದ್ದಾಗಿದೆ ಫ್ರೆಂಡ್ಸ್. ಹೌದು, ನಿಮ್ಮದು ಸಹಿತ ರದ್ದಾಗಬಹುದು. ಪ್ರತಿಯೊಬ್ಬರು ಸಹಿತ ಜಾಗೃತಿಯಿಂದ ಚೆಕ್ ಮಾಡಿಕೊಳ್ಳಿ. ರಾಜ್ಯದಲ್ಲಿ ತುಂಬ ಜನರು ಅನಾರೋಗ್ಯದಿಂದ ಒದ್ದಾಡುತ್ತಿದ್ದಾರೆ. ಮತ್ತೆ ಬಂತ ಈ ಒಂದು ಹೊಸ ವೈರಸ್. ಬನ್ನಿ ಕಂಪ್ಲೀಟ್ ಅಪ್ಡೇಟ್ ನೋಡೋಣ. ಕೆಲವು ದಿನಗಳಿಂದ ಈ ಒಂದು ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಹಲವಾರು ಪ್ರದೇಶಗಳಲ್ಲಿ ತುಂಬಾ ಚಳಿ, ಗುಡುಗು, ಮಳೆ ಬರ್ತಾ ಇದೆ. ಅದರಿಂದ ಹಲವಾರು ಜನರಿಗೆ ನೆಗಡಿ, ಕೆಮ್ಮು, ಜ್ವರ, ಹಲವಾರು ರೋಗಗಳು ಬರ್ತಾ ಇದೆ. ಆದರೆ ತುಂಬ ಜನ ಇದೊಂದು ವೈರಸ್ ಬಂತ, ಮತ್ತೊಂದು ವೈರಸ್ ಬಂತ ಅಂತ ಅಪ್ಡೇಟನ್ನು ಕೇಳ್ತಾ ಇದ್ರು. ಆದರೆ ಇದೆಲ್ಲವೂ ಸಹ ವಾತಾವರಣದಲ್ಲಿ ಬದಲಾವಣೆ ಆಗಿರುವುದರಿಂದ ಈ ಒಂದು ಚಿಕ್ಕ ಕಾಯಿಲೆಗಳು ಬರ್ತಾ ಇದೆ ಅಂತ ರಾಜ್ಯದ ಹಲವಾರು ವೈದ್ಯರು ಹೇಳಿದ್ದಾರೆ. ತುಂಬಾ ಜನರು ಇದೊಂದು ಹೊಸ ವೈರಸ್ ಬಂತ ಅಂತ ಭಯ ಪಡೆದುಕೊಳ್ತಿದ್ದಾರೆ. ಆದರೆ ಇದು ಯಾವುದು ಭಯ ಪಡುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇದು ವಾತಾವರಣದಲ್ಲಿ ಬದಲಾವಣೆ ಆಗಿರುವುದರಿಂದ ಚಿಕ್ಕ ಪುಟ್ಟ ರೋಗಗಳು ತುಂಬಾ ಜನರಿಗೆ ಬರ್ತಾ ಇದೆ ಎಂದು ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಫ್ರೆಂಡ್ಸ್, ಇದೇ ರೀತಿ ಇನ್ನೂ ತುಂಬಾನೇ ಹೊಸ ನ್ಯೂಸ್ಗಳು ಬರ್ತಾನೆ ಇದೆ ಪ್ರತಿನಿತ್ಯ. ನೀವು ಯಾವ ಊರಿಂದ ನೋಡ್ತಾ ಇದ್ದೀರಾ ಹಾಗೂ ನಿಮ್ಮಲ್ಲಿ ಮಳೆ ಇದೆಯಾ, ಚಳಿ ಇದೆಯಾ, ಬಿಸಿಲಿದೆಯಾ, ಕಮೆಂಟ್ ಅಲ್ಲಿ ತಪ್ಪದೇ ತಿಳಿಸಿ. ತುಂಬ ಜನರು ಬಂಗಾರ, ಬೆಳ್ಳಿ ಈಗ ಖರೀದಿಸಲು ಸಮಯ ಸರಿ ಇದೆ ಅಂತ ತುಂಬ ಜನ ಕೇಳ್ತಾ ಇದ್ರು. ಹಲವಾರು ಜನರು 2 ಲಕ್ಷ ದಾಟುತ್ತೆ ಅಂತ ಹೇಳ್ತಾ ಇದ್ರು. ಇನ್ನೂ ಜನರು 1 ಲಕ್ಷಕ್ಕಿಂತ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದ್ರು. ಕಳೆದ ವಾರದಂತೆ ಚಿನ್ನ ಮತ್ತು ಬೆಳ್ಳಿ ಬೆಲೆಗಳು ಭಾರಿ ಏರಿಕೆ ಕಾಣುವ ಮೂಲಕ ಹೂಡಿಕೆದಾರರು ಹಾಗೂ ಆಭರಣ ಪ್ರಿಯರನ್ನು ಆಶ್ಚರ್ಯಗೊಳಿಸಿದ್ದಾರೆ. ಹೌದು, ಇವತ್ತು 65 ರೂಪಾಯಿ ಏರಿಕೆ ಕಂಡಿದೆ. ಈ ಒಂದು ಏರಿಕೆ ಮತ್ತಷ್ಟು 125 ಸಹಿತ ಹೆಚ್ಚಳದಿಂದ ಗಗನಕ್ಕೇರಿದೆ ಅಂತಾನೆ ಹೇಳ್ಬಹುದು. ಆಭರಣ ಚಿನ್ನದ ಬೆಲೆ 22 ಕ್ಯಾರೆಟ್ಗೆ 11,900 ರೂಪಾಯಿ ಆಗಿದೆ. ಅದೇ ರೀತಿ ಅಪರಂಜಿ ಚಿನ್ನದ ಬೆಲೆ ಪ್ರತಿ ಗ್ರಾಮ್ಗೆ 13,000 ರೂಪಾಯಿ ಆಗಿದೆ. ವಿಡಿಯೋ ಕೊನೆಯಲ್ಲಿ ಬಂತು. ಕೊನೆ ಅಪ್ಡೇಟ್ ನಾವು ನೋಡೋಣ. ಆಧಾರ್ ಕಾರ್ಡ್ ಹೊಂದಿದ್ದರೆ ನಿಮಗಿದೆ ಮತ್ತೊಂದು ಅಪ್ಡೇಟ್. ಆಧಾರ್ ಕಾರ್ಡ್ ಹಾಗೂ ಪ್ಯಾನ್ ಕಾರ್ಡ್ ಲಿಂಕ್ ಮಾಡಬೇಕಂತ ತುಂಬ ದಿನದಿಂದ ಸರ್ಕಾರ ಅಪ್ಡೇಟ್ ನೀಡ್ತಾ ಇದೆ. ಈ ಒಂದು ಡಿಸೆಂಬರ್ 30ರ ಒಳಗಾಗಿ ನೀವೇನಾದರೂ ಲಿಂಕ್ ಮಾಡಿಲ್ವಾ, ನಿಮಗೂ ಸಹಿತ ಸರ್ಕಾರದಿಂದ ಒಂದು ಶಾಕಿಂಗ್ ಅಪ್ಡೇಟ್ ಬರ್ತಾ ಇದೆ. ನಿಮ್ಮ ಆಧಾರ್ ಕಾರ್ಡ್ ಹಾಗೂ ಪ್ಯಾನ್ ಕಾರ್ಡ್ ಎರಡೂ ಸಹಿತ ರದ್ದು ಮಾಡಲಾಗುವುದು. ಹೌದು, ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡನ್ನು ರದ್ದಾಗಬಹುದು. ಅದಕ್ಕಾಗಿ ಬೇಗನೆ ನೀವು ಸಹಿತ ಲಿಂಕ್ ಮಾಡಿ ನಿಮ್ಮ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ಗೆ. ಅಫಿಷಿಯಲ್ ವೆಬ್ಸೈಟ್ಗೆ ಭೇಟಿ ನೀಡಿ, ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ. ಅದ್ರ ಮೇಲೆ ಲಿಂಕ್ ನೀವು ಕ್ಲಿಕ್ ಮಾಡಿಬಿಟ್ಟು ಈಸಿಲಿ ನೀವು ಸಹಿತ ಅಪ್ಡೇಟ್ ಮಾಡ್ಬೋದು. ಅದೇ ರೀತಿ ಇನ್ನೂ ಹಲವಾರು ಸುದ್ದಿಗಳು, ಹೊಸ ನಿಯಮಗಳು ನಿಮಗೆ ಪ್ರತಿನಿತ್ಯ ಬರ್ತಾನೆ ಇರುತ್ತೆ. ಬೇಗನೆ ವಿಡಿಯೋನ ಲೈಕ್ ಮಾಡಿ, ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಹೊಸ ಅಪ್ಡೇಟ್ ಪ್ರತಿನಿತ್ಯ ಸಹಿತ ನೋಡ್ತಾ ಇರಿ ಮಾಡಿ.
ರಾಜ್ಯ ಸರ್ಕಾರದಿಂದ ಬಂಪರ್ ಗಿಫ್ಟ್ ಬಂದಿದೆ. 80 ವರ್ಷ ದಾಟಿದ ಹಿರಿಯ ನಾಗರಿಕರ ಮನೆಗೆ ಬಾಗಿಲಿಗೆ ಬರ್ತಾ ಇದೆ ಆಹಾರ ಧಾನ್ಯಗಳು. ಹೌದು, 2025ರ ಮೇ ತಿಂಗಳಿನಿಂದ ಈ ಯೋಜನೆಯನ್ನು ರಾಜ್ಯಾದ್ಯಂತ ವಿಸ್ತರಿಸಲಾಗಿದೆ. ಕೊಪ್ಪಳ, ವಿಜಯಪುರ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಯಶಸ್ವಿಯಾಗಿ ಜಾರಿಯಲ್ಲಿದೆ. ಆರಂಭದಲ್ಲಿ 90 ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ ಮಾತ್ರ ಇತ್ತು, ಆದರೆ ಈಗ 75 ವರ್ಷ ಮೇಲ್ಪಟ್ಟವರ ಮನೆ ಬಾಗಿಲಿಗೆ ಬರ್ತಾ ಇದೆ ರೇಷನ್. ಹೌದು, ಇದನ್ನು ಯಾರೆಲ್ಲ ಅರ್ಹರಾಗಿರ್ತಾರಂದ್ರೆ ಮನೆಯಲ್ಲಿ ಕೇವಲ 75 ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ವಯಸ್ಸಿನ ಒಬ್ಬರು ಅಥವಾ ಇಬ್ಬರು ಹಿರಿಯರು ಇರಲೇಬೇಕು. ಅಂತ್ಯೋದಯ ಅಥವಾ ಅತ್ಯದ ಕುಟುಂಬ ಪಡಿತರ ಚೀಟಿ ಹೊಂದಿರಬೇಕು. ಆಧಾರ್ ಕಾರ್ಡ್ ಮತ್ತು ಮೊಬೈಲ್ ಸಂಖ್ಯೆ ಪಡಿತರ ಚೀಟಿಗೆ ಲಿಂಕ್ ಆಗಿರಬೇಕು. ನ್ಯಾಯಬೆಲೆ ಅಂಗಡಿ ಮಾಲೀಕರು ಅಥವಾ ವಿತರಕರು ಮನೆ ಬಾಗಿಲಿಗೆ ಪಡಿತರವನ್ನು ತಲುಪಿಸುತ್ತಾರೆ. ಪ್ರತಿ ಕುಟುಂಬಕ್ಕೆ 50 ರೂಪಾಯಿ ಸೇರಿದಂತೆ ಸರ್ಕಾರ ಪ್ರೋತ್ಸಾಹಧನ ಸಹಿತ ನೀಡ್ತಾ ಇದೆ. ಹೌದು, ನಿಮಗೂ ಸಹಿತ ನಿಮ್ಮ ಮನೆಯಲ್ಲಿ ಯಾರಾದರೂ 75 ವರ್ಷಕ್ಕಿಂತ ಮೇಲ್ಪಟ್ಟಿದ್ದವರಿಗೆ ಇನ್ನು ಮುಂದೆ ನೀವು ರೇಷನ್ ಅಂಗಡಿಗೆ ಹೋಗೋ ಅವಶ್ಯಕತೆ ಇಲ್ಲ. ನಿಮ್ಮ ಮನೆ ಬಾಗಿಲಿಗೆ ಬರ್ತಾ ಇದೆ. ನೀವು ಸಹಿತ ಅರ್ಜಿ ಸಲ್ಲಿಸಬೇಕಾಗುತ್ತೆ. ನಂತರ ನೀವು ಸಹಿತ ಪ್ರತಿ ತಿಂಗಳು 1ರಿಂದ 5ರ ಒಳಗಡೆ ಮನೆಯ ಬಾಗಿಲಿಗೆ ಪಡಿತರವನ್ನು ಪಡೆಯಬಹುದು. BPL ಕಾರ್ಡಲ್ಲಿ ನಿಮಗೂ ಸಹಿತ ಇದರಲ್ಲಿ ಸಮಸ್ಯೆ ಇದ್ದರೆ ಪರಿಹಾರ ಕಂಪ್ಲೀಟ್ ಆಗಿ ಸಿಗುತ್ತೆ. BPL ಕಾರ್ಡ್ ರದ್ದಾಗಿದ್ದರೆ 45 ದಿನದೊಳಗಡೆ ಅಗತ್ಯ ದಾಖಲೆಗಳನ್ನು ಕೊಟ್ಟಿದ್ರೆ ನಿಮಗೂ ಸಹಿತ BPL ಕಾರ್ಡ್ ಶುರು ಆಗುತ್ತೆ. ಹೋಮ್ ಡೆಲಿವರಿ ಸಂಬಂಧಿಸಿದ ದೂರುಗಳಿಗೆ ನೀವು ಸಹಿತ ಟೋಲ್ ಫ್ರೀ ನಂಬರ್ 1967 ಅಥವಾ ಆಹಾರ ಇಲಾಖೆ ಹೆಲ್ಪ್ಲೈನ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಯನ್ನು ನೀವು ನಿವಾರಿಸಿಕೊಳ್ಬಹುದು.